ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತನತ್ತ. ಸುದಿನ ಅಂದ್ರೆ ಈ ಒಂದು ಶ್ರಾವಣ ಮಾಸ ಶುಕ್ಲ ಪಕ್ಷ ದ್ವಿತೀಯ ಬಂತು ಅಂದ್ರೆ ಇಲ್ಲಿ ನಮಗೆಲ್ಲರಿಗೂ ಒಂದು ಹಬ್ಬ, ಮಹಾ ಹಬ್ಬ. ಯಾಕಂದ್ರೆ ವರ್ಷವಿಡೀ ರಾಯರ ಭಕ್ತರೆಲ್ಲರೂ ಕಾಯ್ತಿರುವಂತಹ ಒಂದು ಮಹಾ ಸನ್ನಿವೇಶ, ಮಹಾ ಆರಾಧನೆ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ, ನಮ್ಮೆಲ್ಲರ ದೈವಿಕವಾದಂತಹ ಮಧ್ವಾಚಾರ್ಯರ ಒಂದು ಸಂದೇಶವನ್ನ ಸಾರಿದಂತಹ ಮಧ್ವಚಂದ್ರ ಅಂತ ಕರೆಸಿಕೊಳ್ಳುವಂತಹ ರಾಘವೇಂದ್ರ ಸ್ವಾಮಿಗಳ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸನ್ನಿವೇಶ ಇದೆ. ಆಗಸ್ಟ್ 10, 11, 12 ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ. ರಾಯರ ಒಂದು ದರ್ಶನಕ್ಕೆ ನಾವು ಪ್ರತಿದಿನವೂ ಕಾಯ್ತಾ ಇರ್ತೇವೆ. ಈ ಒಂದು ಮಹತ್ ದಿನಕ್ಕೆ ಕೂಡ ಬಹಳ ಉತ್ಸುಕವಾಗಿ ರಾಯರ ಮಂತ್ರಾಲಯ ಏನಿದೆ ತುಂಬಾ ಜನಜಂಗುಳಿಂದ ಕೂಡಿರುತ್ತೆ ಕೂಡ. ವರ್ಷಕ್ಕೆ ಸಾವಿರ ಜಾಸ್ತಿ ಆಗ್ತಾ ಇರೋದು, ಕಡಿಮೆ ಆಗ್ತಾನೆ ಇಲ್ಲ. ಅಂತಹ ಒಂದು ಮಂತ್ರಾಲಯ, ಸಿದ್ಧಿ ಕ್ಷೇತ್ರ ಮಂತ್ರಾಲಯವಾದಂತಹ ರಾಯರಲ್ಲಿ ನಾವು ಪ್ರತಿದಿನವೂ ಧ್ಯಾನಿಸೋಣ, ಆರಾಧನೆಯನ್ನ ಮಾಡೋಣ. ಹಾಗಾಗಿ ರಾಯರ ಈ ಮಠಕ್ಕೆ ಹೋಗದಂಥವ್ರು, ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕಾಗಲ್ಲ, ಮತ್ತೆ ಯಾವುದೇ ಮಠಗಳಿಲ್ಲ, ಏನೋ ಒಂದು ತೊಡಕಿರುತ್ತೆ ಮಠಕ್ಕೆ ಹೋಗ್ಲಿಕ್ಕೆ, ಆರಾಧನೆ ನೋಡ್ಲಿಕ್ಕೆ, ಅಂತವರು ನಾವು ಮನೆಯಲ್ಲೇ ರಾಯರ ಆರಾಧನೆಯನ್ನ ಹೇಗೆ ಆಚರಿಸೋದು ಅನ್ನೋದು ಕೂಡ ಗೊಂದಲ ಇರುತ್ತೆ. ಕೆಲವರು ವಿದೇಶದಲ್ಲಿರ್ತಾರೆ, ಅವರು ಕೂಡ ಸನಿಹ ಮಠ ಇರೋಲ್ಲ. ಕೆಲವೊಂದು ಹೆಣ್ಣು ಮಕ್ಕಳು ದೂರ ನಡೀಲಿಕ್ಕಾಗ್ಲಿಲ್ಲ, ಹೋಗ್ಲಿಕ್ಕಾಗಲ್ಲ, ಮತ್ತೆ ವಯಸ್ಸಾದವರು ಕೂಡ ಹೋಗ್ಲಿಕ್ಕಾಗಲ್ಲ. ಅಂತವರಿಗೆ ರಾಯರನ್ನ ಮನೆಯಲ್ಲೇ ತಾವು ಆರಾಧನೆಯನ್ನ ಹೇಗೆ ಆಚರಿಸ್ಬೇಕು ಅಂತೇಳಿ ಆಚಾರ್ಯರಲ್ಲಿ ನಾನು ಕೇಳ್ಕೊಂಡೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಜೇಜಮಾಮ್ನಾಜಗೇಜಂ ಸದಜಮ ಶ್ರೀ ಸಹಾಜಂ ಭಜೇಜಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬಹಳಷ್ಟು ಜನ ನಾವು ಆರಾಧನೆ ಸಮಯದಲ್ಲಿ ಮನೆಯಲ್ಲಂತೂ ಖಂಡಿತ ಇರಲ್ಲ. ಎಲ್ರು ಕೂಡ ಈ ಯಾವ್ದಾರೊಂದು ಮಠಕ್ಕೆ ಹೋಗೇ ಹೋಗ್ತಾರೆ. ಅದರಲ್ಲೂ ಬೆಂಗಳೂರಂತಹ ಸ್ಥಳದಲ್ಲಂತೂ ಅವಶ್ಯವಾಗಿ ಎಲ್ಲಾ ಬಡಾವಣೆಗಳಲ್ಲೂ ಒಂದೊಂದು ರಾಯರ ಮಠ ಇದೆ, ಎಲ್ಲಾ ಕಡೆ ಹೋಗೇ ಇರ್ತಾರೆ. ಎಲ್ರು ಅವತ್ತು ಪ್ರಸಾದ ಇಸ್ಕೊಳ್ಲಿಕ್ಕೆ ಹಾತೊರಿತಾ ಇರ್ತಾರೆ. ಗುರುರಾಯರ ಪ್ರಸಾದ ಖಂಡಿತ ಅದು ಶ್ರೇಷ್ಠವೂ ಹೌದು. ಅವತ್ತು ಪಂಚಾಮೃತ ಸಿಗ್ಬೇಕು ಅಂತ ಎಲ್ರೂ ಕಾಯ್ತಾ ಇರ್ತಾರೆ, ಅಷ್ಟು ಅದ್ರ ಬಗ್ಗೆ ಆಸಕ್ತಿ. ಆದ್ರೆ ಕೆಲವ್ರಿಗೆ ಹೋಗ್ಬೇಕು ಅಂತ ಮನಸ್ಸಿರುತ್ತೆ, ಅದ್ರ ಹತ್ರ ಮಠನೇ ಇರಲ್ಲ, ಅಥವಾ ಮಠ ಇದ್ರೂ ಕೂಡ ಇವ್ರಿಗೆ ಶಕ್ತಿ ಇರಲ್ಲ, ಹೋಗ್ಲಿಕ್ಕಾಗಲ್ಲ, ಏನೋ ಅನಿವಾರ್ಯದ ಪರಿಸ್ಥಿತಿಗಳು, ಮನೇಲೇ ಇರ್ಬೇಕಾಗಿ ಬರುತ್ತೆ. ಆಗ ಹೇಗೆ ಆರಾಧನೆ ಮಾಡೋದು ಅಂದ್ರೆ, ನೋಡಿ, ಗುರುರಾಯರನ್ನ ನೀವು ನೆನಪಿಸ್ಕೊಂಡ್ರೆ ಸಾಕು. ರಾಘವೇಂದ್ರ ಅಂದ್ರೆ ಸಾಕು ಮನೆಯಲ್ಲಿದ್ದು. ಯಾಕಂದ್ರೆ ಅವತ್ತಿನ ದಿವಸ ಅವರು ಎಲ್ಲಾ ಕಡೆ ಒಂದೊಂದು ರೂಪದಿಂದ ಇರ್ತಾರೆ, ನೋಡ್ತಾ ಇರ್ತಾರೆ. ಅವರು ವೃಂದಾವನದ ಒಳಗಡೆ ನಿಂತುಕೊಂಡು ಅಲ್ಲೇ ಕೂತು ಎಲ್ಲ ಆ ಕಡೆ ನೋಡ್ತಾ ಇರ್ತಾರೆ, ನಿಜ. ಆದ್ರೆ ಒಂದೊಂದು ಅಂಶದಿಂದ ದೇವತೆಗಳು ಎಲ್ಲಾ ಕಡೆ ಇರ್ತಾರೆ. ಇವರು ಒಬ್ಬ ದೇವತೆ, ಅದರಿಂದ ಎಲ್ಲಾ ಕಡೆ ನೋಡ್ತಾ ಇರ್ತಾರೆ. ನೀವು ಮನೆಯಲ್ಲಿ ಕೂತ್ ಮಾಡಿದ್ದೀರಾ, ಅದಕ್ಕೆ ವಿಶಿಷ್ಟವಾದ ಫಲ ಅಲ್ಲೇ ಕೊಟ್ಬಿಡ್ತಾರೆ. ಅದೇ ನಾವು ಸೋಂಬೇರ್ತನ ಮಾಡ್ದೇನೆ ಅವತ್ತು ನಮ್ಮ ಕೆಲಸದಲ್ಲಿ ನಾವು ತೊಡ್ಕೊಂಡಿರ್ಬೇಕು. ಏನು ಸೋಂಬೇರ್ತನ ಬಿಡೋದಂದ್ರೆ ಏನಿಲ್ಲ, ರಾಯರ ಸ್ಮರಣೆ ಮಾಡ್ತಾ ಇರಿ ಅವತ್ತು. ಅದೇ ದೊಡ್ಡ ಒಂದು ವಿಶಿಷ್ಟವಾದ ಸೇವೆ ಆಗುತ್ತೆ. ಅದರಲ್ಲಿ ಒಬ್ಬೊಬ್ರು ಒಂದೊಂದು ಸೇವೆ ಮಾಡ್ತಾರೆ. ಈಗ ರಾಯರಿಗೆ ತುಂಬಾ ಇಷ್ಟ ಯಾವುದು, ಏನನ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ಬೋದು, ಅದು ವಿಶೇಷವಾಗಿ ಆರಾಧನಾ ದಿವಸಗಳಲ್ಲಿ ಅವರು ತುಂಬಾ ಜೀವ ಇಟ್ಟ ಒಂದು ಗ್ರಂಥ ಅಂದ್ರೆ ಅದು ಪರಿಮಳ ಗ್ರಂಥ. ನಾವ್ ಅನ್ಕೊಳ್ಬಹುದು ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ತುಂಬಾ ಇಷ್ಟ ಇರುತ್ತೆ, ಇದು ನನ್ನ ಜೀವ ಅಂತಾರೆ. ಹಾಗೆ ರಾಯರಿಗೆ ತುಂಬಾ ಪ್ರೀತಿ ಯಾವುದು ಅಂದ್ರೆ ಅವರು ಬರೆದ ಆ ಪರಿಮಳ ಗ್ರಂಥ. ಆ ಪರಿಮಳ ಗ್ರಂಥವನ್ನ ನಾವು ಅವತ್ತಿನ ದಿವಸ ವಿಶೇಷವಾಗಿ ಅರ್ಚನೆ ಮಾಡ್ಬೇಕು. ಮನೇಲಿ ಹೇಗಿದ್ರು ಮಂಗಳಾರತಿ ಮಾಡ್ತಾರೆ, ಮಂಗಳಾರತಿ ಮಾಡ್ಬೇಕಾದ್ರೆ ರಾಯರ ಭಾವಚಿತ್ರಕ್ಕೆ ಮಾಡೋದಿದೆ, ಫೋಟೋಗೆ. ಅದರಂತೆ ಅವರ ಪಾದುಕೆಯನ್ನು ಕೆಲವರು ಮನೇಲಿ ಇಟ್ಕೊಂಡಿರ್ತಾರೆ, ಕೆಲವರು ಪಾದುಕೆ ಇರಲ್ಲ, ಫೋಟೋ ಇಲ್ಲ ಅಂತ ಯಾರ ಮನೇಲೂ ಹೇಳೋಗಿಲ್ಲ, ಫೋಟೋ ಇದ್ದೇ ಇರುತ್ತೆ. ಒಂದು ಚಿಕ್ಕ ಮೂರ್ತಿನಾದ್ರೂ ಕೂಡ ಯಾವ್ದೋ ಒಂದು ಇದ್ದೇ ಇರುತ್ತೆ. ಅದು ಅದಕ್ಕೆ ಮಂಗಳಾರತಿ ಮಾಡೋ ತರ ಪ್ರದಕ್ಷಿಣೆ ಮಾಡ್ಬೇಕು. ಪ್ರದಕ್ಷಿಣೆ ದೇವಸ್ಥಾನಕ್ಕೆ ಹೋದ್ರೆ ಪ್ರಾಕಾರ ಇದೆ, ಪ್ರದಕ್ಷಿಣೆ ಮಾಡ್ಬೋದು. ಆದ್ರೆ ಮನೆಗಳಲ್ಲಿ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಅಂದ್ರೆ ಮನೇಲಿ ದೇವ್ರ ಮನೆ ಒಂದೇ ಚಿಕ್ಕದಾಗಿರೋದು, ಇದೆಲ್ಲ ದೊಡ್ಡದಾಗಿರುತ್ತೆ. ಹಾಗೆ ಮಾಡ್ಕೊಂಡಿರ್ತೀವಿ ನಾವು. ಆದ್ರೆ ಬೇಕಾಗಿರೋದು ಆ ದೇವ್ರ ಮನೆಯಿಂದಲೇ ನಮ್ಗೆ ಉಪಯೋಗ, ಅದು ದೇವ್ರ ಮನೆ ಮಾತ್ರ ಚಿಕ್ಕದಾಗೇ ಇರುತ್ತೆ. ಹಾಗಿದೆ, ಯಾಕಂದ್ರೆ ಕಟ್ಟೋರು ಹಾಗೆ ಕಟ್ಬಿಟ್ಟಿರ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಪ್ರದಕ್ಷಿಣೆ ಹಾಕೋದು ಹೇಗೆ, ಅದೊಂದು ಮಾಡ್ಲೇಬೇಕು. ರಾಯರ ಆರಾಧನೆ ದಿವಸ ಪ್ರದಕ್ಷಿಣೆ ಮಾಡ್ಲೇಬೇಕು. ದೇವಸ್ಥಾನಕ್ಕೆ ಹೋಗದಿದ್ರು ಮನೇಲೆ ಪ್ರದಕ್ಷಿಣೆ ಮಾಡಿ ಅಂತ ಇದೆ. ಹೇಗ್ ಮಾಡ್ಬೇಕು ಪ್ರದಕ್ಷಿಣೆ? ಅದಕ್ಕೆ ಒಬ್ಬರು ಆಚಾರ್ಯರ ಘಟನೆ ಹೇಳ್ತೀನಿ. ಆಚಾರ್ಯರಿದ್ರು, ಅವರು ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು, ಯಾವಾಗಲೂ ಪಾಠ ಹೇಳೋದು.
ಶಿಷ್ಯರು ಬರದೇ ಇದ್ರೆ ಕೆಲವು ಸಲ ಏನ್ ಮಾಡೋರು ಅಂದ್ರೆ, ಅಥವಾ ಶಿಷ್ಯರ ಪಾಠ ಮುಗೀತು ಮತ್ತೆ ಒಂದು ಖಾಲಿ ಜಾಗ ಇರುತ್ತೆ, ಫ್ರೀ ಆಗಿರತ್ತೆ ಜಾಗ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅವರು ಪಾಠ ಹೇಳ್ತಾ ಇರಲ್ಲ ಗ್ರಂಥ, ಅದನ್ನ ಹಾಲಿಗೆ ಬರೋರು, ಹಾಲು ದೊಡ್ಡದಾಗಿರುತ್ತೆ, ಮಧ್ಯಕ್ಕೆ ಆ ಶುದ್ಧ ಮಾಡಿ ಗೋಮಯದಿಂದ ಅಲ್ಲಿ ಆ ಗ್ರಂಥವನ್ನು ಇಡೋರಂತೆ. ಇಟ್ಟು ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಆಮೇಲೆ ಆ ಗ್ರಂಥಕ್ಕೆ ಸುತ್ತು ಪ್ರದಕ್ಷಿಣೆ ಬರ್ತಾ ಇದ್ರಂತೆ. ಅಷ್ಟು ಸಾಕಂತೆ. ಅದೇ ರೀತಿ ನೀವೇನ್ ಮಾಡ್ಬೋದು, ಪರಿಮಳ ಗ್ರಂಥವನ್ನ ದೇವ್ರ ಮನೆಯಲ್ಲಂತೂ ಸುತ್ತಲಿಕ್ಕಾಗಲ್ಲ, ಅದಕ್ಕೆ ಹೊರಗಡೆ ಬಂದು ಶುದ್ಧ ಸ್ಥಳ ಮಾಡಿ ಅಲ್ಲಿ ಪರಿಮಳ ಗ್ರಂಥವನ್ನಿಟ್ಟು ಅದಕ್ಕೆ ಅರ್ಚನೆ ಮಾಡಿ ಆ ಪರಿಮಳ ಗ್ರಂಥಕ್ಕೆ ಸುತ್ತು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ. ರಾಯರ ಅನುಗ್ರಹ ಅಷ್ಟೇ ಅಲ್ಲ, ರಾಯರಿಗಿಂತ ಮೇಲೆ ಇರೋ ಎಲ್ಲಾ ದೇವತೆಗಳ ಅನುಗ್ರಹ, ಸಾಕ್ಷಾತ್ ದೇವರ ಅನುಗ್ರಹ ಆಗುತ್ತೆ. ಯಾಕೆ, ಒಂದೊಂದು ಅಕ್ಷರದಲ್ಲೂ ಕೂಡ ರಾಯರೇನ್ ಬರ್ದಿದಾರಲ್ಲ, ಎಷ್ಟು ಪವಿತ್ರ ಅಕ್ಷರ ಅಂದ್ರೆ ಅವ್ರೊಮ್ಮೆ ಬರ್ದಿದ್ದನ್ನ ಅಳಿಸ್ತಾ ಇರ್ಲಿಲ್ವಂತೆ ರಬ್ಬರ್ ತಗೊಂಡು. ನಾವೆಲ್ಲ ಎಷ್ಟು ಸರಿ ಅಳಿಸ್ತೀವಿ, ತಿದ್ದಿತೀವಿ, ಮಾಡ್ತೀವಿ. ಅವರು ಒಮ್ಮೆ ಬರೆದ್ರು ಅಂದ್ರೆ ರಾಯರು ಮತ್ತೆ ಅಳಿಸ್ತಾ ಇರ್ಲಿಲ್ಲ. ಆ ರಾಯರು ಬರೆದ್ರೆ ಅಕ್ಷರ ಅಭಿಮಾನಿ ದೇವತೆಗಳೆಲ್ಲ ಕುಣಿತಾ ಇದ್ರಂತೆ, ನಾನ್ ಬರ್ತೀನಿ, ನನ್ ಬಗ್ಗೆ ಬರಿ, ನನ್ ಬಗ್ಗೆ ಬರಿ ಅಂತ. ಅಂದ್ರೆ ಅಷ್ಟು ಶ್ರದ್ಧಾ ಭಕ್ತಿಯಿಂದ ದೇವರ ಸ್ಮರಣೆಯಿಂದ ಬರಿತಾ ಇದ್ರು. ಅಂತ ಉತ್ತಮವಾದ ಪರಿಮಳ ಗ್ರಂಥ ಇಟ್ಟುಕೊಂಡು ಒಂದೆಲ್ಲ ಪ್ರದಕ್ಷಿಣೆ ಬರ್ಬಹುದು. ಇದು ಒಂದಾಯ್ತು. ಇನ್ನು ಏನ್ ಮಾಡಬಹುದು ಅಂದಾಗ, ರಾಯರ ಬಗ್ಗೆ ಲೇಖನ ಬರೀರಿ. ಮತ್ತು ಈಗ ಅಶಕ್ತರು ಹೇಳ್ಲಿಕ್ಕಾಗಲ್ಲ, ಪ್ರದಕ್ಷಿಣೆ ಹಾಕೋದು ಎಲ್ಲಿ ಅಂದ್ರೆ, ನೀವು ಮಂಚದ ಮೇಲೆ ಮಲ್ಕೊಂಡಿರ್ತೀರಿ ಅನ್ಕೊಳ್ಳಿ, ಕೂಡ್ಲಿಕ್ಕಾಗುತ್ತೆ. ಇಲ್ಲ ಕೂಡ್ಲಿಕ್ಕೂ ಆಗಲ್ಲ ಅಂದ್ರೆ ಅವಾಗ ನಾಮಸ್ಮರಣೆ, ಅದ್ ಬೇರೆ ವಿಷಯ. ಕೂಡ್ಲಿಕ್ಕಾದವ್ರು ಏನ್ ಮಾಡ್ಬಹುದು, ಏನಿಲ್ಲ, ರಾಯರ ಗ್ರಂಥ ನಾಮಲೇಖನ ಅಂತ ಮಾಡಿ ರಾಯರ ಹೆಸರುಗಳನ್ನ ಬರಿತಾ ಹೋಗಿ. ರಾಯರಿಗೆ ಅನೇಕ ಹೆಸರಿದೆ. ಶ್ರೀ ರಾಘವೇಂದ್ರಾಯ ನಮಃ ಒಂದಿದೆ, ಅದನ್ನೇ ಬೇಕಾದ್ರೆ 108 ಸಲಿ ಬರೀರಿ, ಅವತ್ತು ತಪ್ಪದೇ ಬರೀರಿ. ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಅಂತೂ ಬಂದೇ ಬರುತ್ತೆ. ನಾವು 108 ನಾಮ ಎಲ್ಲಿ ಗೊತ್ತಿದೆ, ಒಂದ್ ಹೆಸರು ನೆನ್ಪಿಟ್ಕೊಳ್ಳೋದೇ ಕಷ್ಟ. 108 ಹೆಸರನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ, ಪುಸ್ತಕಗಳು ಬೇಕಾದಷ್ಟು ಸಿಗತ್ತೆ. ಅದು ಇಲ್ಲದೆ ಹೋದ್ರು ಕೂಡ ಪೂಜ್ಯಾಯ ನಮಃ, ರಾಘವೇಂದ್ರಾಯ ನಮಃ, ಸತ್ಯಧರ್ಮರತಾಯ ನಮಃ, ಆಮೇಲೆ ಕಲ್ಪತರವೇ ನಮಃ, ಕಾಮಧೇನವೇ ನಮಃ, ಇಷ್ಟೇ. ಆ ಶ್ಲೋಕ ಏನ್ ಬರುತ್ತೆ ಅಲ್ಲಿ ನಮಃ ನಮಃ ಅಂತ ಸೇರಿಸ್ಕೊಳ್ಳಿ, ಅದನ್ನೇ ಮತ್ತೆ ಮತ್ತೆ ಬರಿತಾ ಹೋಗಿ. ಇದು ಒಂದು ಉತ್ತಮವಾದ ಕ್ರಮ. ಇನ್ನು ಮಲ್ಕೊಂಡಿದೀವಿ, ಅನಿವಾರ್ಯ, ಬೆಡ್ ರಿಡನ್ ಆಗ್ಬಿಟ್ಟಿದೀವಿ, ಏನ್ ಮಾಡೋದು? ಅಂಥವ್ರು ಕೂಡ ಏನ್ ಮಾಡ್ಬೇಕು, ಶುದ್ಧರಾಗಿ ಪುಂಡರೀಕಾಕ್ಷ ಅಂತ ಸ್ಮರಣೆ ಮಾಡ್ಬೇಕು. ವಸ್ತುತಃ ಮಂಚದ ಮೇಲೆ ಮಲ್ಕೊಂಡ್ ಮಾಡಿದ್ರೆ ಅದಕ್ಕೆ ಪುಣ್ಯ ಇಲ್ಲ. ಆದ್ರಿಂದಲೇ ಮಂಚ ಒಂಥರ ಕಲಿ ತರ, ಅಲ್ಲಿ ಇರಬಾರ್ದು ಜಾಸ್ತಿ. ಅದೊಂಥರ, ಇನ್ನೊಂದ್ ಶಬ್ದ ಹೇಳ್ಬೇಕು ಅಂದ್ರೆ ದರಿದ್ರ ಅಂತ ಹೇಳ್ಬೇಕು. ಆದ್ರೆ ನಾವು ಮಂಚದ ಮೇಲೆ ಮಲ್ಕೊಳ್ಳೋದು ಅದ್ ಬೇರೆ. ಆದ್ರೆ ಈ ದೇವತಾ ಕಾರ್ಯ ಬಂದಾಗ ಶುದ್ಧ ಆಗ್ಬೇಕಲ್ಲ, ಅದೊಂಥರ ಸೋಂಬೇರ್ತನ, ಅದು ಇದು ಎಲ್ಲ ಇರುತ್ತೆ. ಅದರಿಂದ ಜಾಡಿಸ್ಕೊಂಡು ಹೊರಗ್ ಬರ್ಬೇಕಲ್ಲ. ಹಾಗಾಗಿ ಮತ್ತೆ ಕೆಲವರು ಬೆಳಗ್ಗೆ ಒಂದ್ಸಲಿ ಎದ್ದ ಮೇಲೆ ಮತ್ತೆ ಮಂಚವನ್ನ ಮುಟ್ಟೋದೇ ಇಲ್ಲ. ಯಾಕಂದ್ರೆ ಅದು ಒಂಥರ ಕಲಿಯ ಆವಾಸ ಸ್ಥಾನ. ಅದಕ್ಕೆ ಮತ್ತೆ ಹೋಗ್ಬೇಕು ಅಂತಂದ್ರೆ ನಾವು ಅದ್ ರಾತ್ರಿನೇ ಮಲ್ಕೋ, ಅದು ಬೆಳಗ್ಗೆ ಅಂದ್ರೆ ರಾತ್ರಿ ಮತ್ತೆ ಎಲ್ಲ ಸಾಧನೆಯಲ್ಲೇ ಮುಳುಗಿರ್ತಾರೆ. ಅಂತೂ ಏನ್ ಮಾಡ್ಬೋದು, ಪುಂಡರೀಕಾಕ್ಷನ ಸ್ಮರಣೆ ಮಾಡ್ಕೊಂಡ್ರೆ ಆಗ ಸ್ನಾನ ಮಾಡಿದ ಫಲ ಅಂತೆ. ಆ ಸಂದರ್ಭದಲ್ಲಿ ಅಶಕ್ತರು, ಅವ್ರ ಕೈಲಾಗಲ್ಲ ಅಂತವ್ರು ಸ್ಮರಣೆ ಮಾಡಿಕೊಂಡು ತಾವು ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ರೆ ಪೂರ್ಣ ಅನುಗ್ರಹ ಆಗುತ್ತೆ. ಹೀಗೆ 10 ಹಲವು ಪ್ರಕಾರಗಳಿದೆ ರಾಯರನ್ನ ಚಿಂತಿಸ್ಲಿಕ್ಕೆ. ಅದರಲ್ಲಿ ಸುಲಭವಾದ ಪ್ರಕಾರ ಪ್ರದಕ್ಷಿಣೆಯನ್ನು ಮನೆಯಲ್ಲಿ ಹಾಕ್ಬೋದು, ಬರೀಬಹುದು, ಅಥವಾ ಕೂತಲ್ಲೇ ಮಲ್ಕೊಂಡಲ್ಲೇ ನಾಮಸ್ಮರಣೆಯನ್ನಾದ್ರೂ ಕೂಡ ಮಾಡ್ಬೋದು. ಇನ್ನೊಂದು ಮಾಡ್ಬೋದು, ಏನು ಅಂದ್ರೆ, ನೀವು ಸೇವೆಯನ್ನ ಮಠಗಳಲ್ಲಿ ಬರೆಸಿ. ಮಲ್ಕೊಂಡಿದ್ದವರಾದ್ರೂ ಮಾತಾಡ್ಲಿಕ್ಕಂತೂ ಆಗತ್ತೆ. ಗುರುವಾರಿಗೆ ಪಂಚಾಮೃತಾಭಿಷೇಕ ಸೇವೆ ಆಗ್ಬಹುದು. ಮತ್ತೆ ಅನ್ನದಾನ ವಿಶೇಷವಾಗಿ ಆರಾಧನಾ ದಿವಸಗಳಲ್ಲಿ ಮಾಡ್ಬೇಕು. ಅದು ನಿಮ್ಮ ಹತ್ತಿರದಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ, ಆ ಕಷ್ಟದಲ್ಲಿ ಇದ್ದವರಿಗೆ ವಿಶೇಷವಾಗಿ ಅನ್ನದಾನವನ್ನ ಮಾಡಿಸಿ. ಅಷ್ಟು ಸಾಕು ನಿಮಗೆ. ನೀವು ಗುರುರಾಯರ ಸ್ಮರಣೆ ಮಾಡ್ಕೊಂಡು ಅವರ ಹೆಸರಿನಲ್ಲಿ ಒಂದಿಷ್ಟು ಜನಕ್ಕೆ ಅನ್ನದಾನ ಮಾಡಿದಿರಿ ಅಂದ್ರೆ ಅದಕ್ಕಿಂತ ಮತ್ತೊಂದು ಪುಣ್ಯ ಇದೆ. ಯಾಕೆಂದ್ರೆ ಇವತ್ತಿನ ದಿವಸ ಗುರುರಾಯರಿಗೆ ಇನ್ನೊಂದು ಪ್ರೀತಿ ಯಾವುದು, ಪರಿಮಳ ಗ್ರಂಥ ನಿಜ, ಅದಕ್ಕೆ ಸೇವೆ ಮಾಡೋದು. ಎಷ್ಟು ಜನ ಅವರ ಹೆಸರನ್ನು ಹೇಳಿ ಅನ್ನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಅನ್ನದಾನ ಎಷ್ಟು ನಡೀತಾ ಇದೆ ಮಠಗಳಿಂದ. ಆ ಅನ್ನದಾನಕ್ಕೆ ನೀವೊಂದು ಸೇವೆಯನ್ನ ಮಾಡಿಸಿದ್ರೆ ತುಂಬಾ ಉತ್ತಮ. ಇಲ್ಲ ಪಂಚಾಮೃತ ಸೇವೆಯನ್ನ ಮಾಡಿಸಿ ಅದನ್ನು ವಿತರಣೆ ಮಾಡಿ, ಪ್ರಸಾದವನ್ನ, ಹೀಗೆ ಪ್ರಸಾದವನ್ನು ವಿತರಣೆ ಮಾಡೋದಾಗ್ಬೋದು. ಯಾವುದೇ ರೀತಿಯ ಒಂದು ಸೇವೆಯನ್ನ 3 ದಿನಗಳಲ್ಲಿ ಮನೆಯಲ್ಲಿ ಇದ್ದುಕೊಂಡೇ ನಾವು ಫೋನ್ಗಳ ಮುಖಾಂತರ ಮಾಡಿಯೂ ಬೇಕಾದಷ್ಟು ಮಾಡ್ಲಿಕ್ಕೆ ಅವಕಾಶ ಇದೆ. ಅದೆಲ್ಲ ಮಾಡಿದ್ರೆ ಖಂಡಿತ ಗುರುರಾಯರು ಬಹಿರ್ಮುಖರಾಗಿರ್ತಾರೆ. ಈ ಸಂದರ್ಭದಲ್ಲಿ ಇನ್ನೂ ಕಾಯ್ತಾ ಇರ್ತಾರೆ. ಅವರು ಜಪ ಮತ್ತೆ ತಪಸ್ಸು ಜಾಸ್ತಿ ಮಾಡ್ತಾ ಇರ್ತಾರೆ. ಅವ್ರು ಯಾವಾಗಲೂ ಭಕ್ತರು ಬರ್ತಾ ಇರ್ತಾರೆ, ಆದ್ರೂ ತಮ್ಮ ತಪಸ್ಸು ಮಾಡ್ಕೊಳ್ತಾರೆ, ಈ ಕಡೆ ಭಕ್ತರಿಗೆ ಅನುಗ್ರಹ ಮಾಡ್ತಾರೆ. ತುಂಬಾ ಕಷ್ಟ ಅವ್ರದ್ದು. ಆ ಸ್ಥಿತಿಯಲ್ಲಿ ಇದ್ದವ್ರು ಯಾರು ಆಗ ಮಾಡ್ಲಿಕ್ಕೆ ಆಗಲ್ಲ. ಟೆನ್ಷನ್ ಆಗ್ತಾ ಇರುತ್ತೆ, ಏನ್ ನನ್ ಜಪ ಪೂಜೆ ಮಾಡ್ಲಿಕ್ಕೆ ಬಿಡಲ್ಲಪ್ಪ, ಯಾವಾಗಲೂ ಭಕ್ತರು ಬಂದ್ ನನಗೆ ಪೀಡಿಸ್ತಾರೆ ಅಂತ. ಅದೇ ಒಮ್ಮೆನೂ ಅವ್ರು ಅನ್ಕೊಂಡಿಲ್ಲ ಪೀಡಿಸ್ತಾರೆ ಅಂತ. ಅಂಥದ್ರಲ್ಲಿ ಲಕ್ಷ ಜನ ಭಕ್ತರ ಆರಾಧನೆ ದಿವಸಲ್ಲಂತೂ ಇನ್ನೂ ಜಾಸ್ತಿ, ಅವ್ರಿಗೆ ಟೈಟ್ ಶೆಡ್ಯೂಲ್ ತರ.
ಅವ್ರು ಹೇಗ್ ಜಪ ಮಾಡ್ತಾರೋ ಅದ್ ಏನ್ ಭಕ್ತರ ಅನುಗ್ರಹ ಮಾಡ್ತಾರೋ ಅದು ಅಚಿಂತ್ಯ. ಅದನ್ನ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈ ತರ ಊಹೆ ಮಾಡ್ಕೊಂಡ್ರೆ ಅಕಸ್ಮಾತ್ ರಾಯರು ಅವರು ಇನ್ನ ಆಯುಷ ಜಾಸ್ತಿ ಆಗಿ ಇಲ್ಲೇ ಇದ್ದು ಒಂದು ಪವಾಡವನ್ನು ನಡೆಸ್ಕೊಂಡು ಸಶರೀರವಾಗಿದ್ರೆ ನಾವೆಷ್ಟು ತೊಂದರೆ ಕೊಡ್ತಿದ್ವಿ ಅಂತ. ಖಂಡಿತ ಇನ್ನೂ ಜಾಸ್ತಿ ತೊಂದರೆ ಆಗಿರೋದು. ಬಹುಶಃ ಅದಕ್ಕೆ ಅವರು ಇದಾಗೋದೆಲ್ಲ ಸ್ವಲ್ಪ ದೇವರು ಸಾಧನೆ ಮಾಡೋಣ ಅಂತ ಸಶರೀರ ವೃಂದಾವನ ಪ್ರವೇಶ ಮಾಡಿದಂತೆ ಅನ್ಸುತ್ತೆ. ಅಂತ ರಾಯರ ಸೇವೆಯನ್ನ ವಿಶಿಷ್ಟವಾಗಿ ಎಲ್ರು ಮಾಡಿ, ಅದು ರಾಯರ ಭಕ್ತ ಚಾನಲ್ ಮುಖಾಂತರ ಇಂತಹ ಅನೇಕ ವಿಷಯಗಳು ನಿಮ್ಗೆ ಮುಟ್ತಾ ಇದೆ. ಇದನ್ನೆಲ್ಲ ಪಾಲಿಸಿ ಆ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ 2 ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಹೀಗೆ ಪ್ರತಿಯೊಬ್ಬರ ರಾಯರ ಭಕ್ತರು ಕೂಡ ರಾಯರ ಭಕ್ತರ ಆಗದಿದ್ರು ಕೂಡ ನೀವು ರಾಯರ ಭಕ್ತರು ಅನ್ನೋದನ್ನ ನಾವು ರಾಯರ ಭಕ್ತರ ಅಂತ ಹೇಳ್ಕೊಂಡಿದ್ರು ಕೂಡ ರಾಯರು ನಮ್ಮಲ್ಲಿ ಕಾಯ್ತಾ ಇರ್ತಾರೆ. ಇಲ್ಲಿ ರಾಯರ ಭಕ್ತರಂತರೇ ಬಂದು ನಮಸ್ಕಾರ ಮಾಡಂಗಿಲ್ಲ, ಪ್ರತಿಯೊಬ್ಬರ ಮೇಲೂ ಕೂಡ ಅವರ ದೃಷ್ಟಿ ಇದ್ದೇ ಇರುತ್ತೆ. ಒಳಿತನ್ನ ಮಾಡ್ತಾ ಇರ್ತಾರೆ, ನಮ್ಮ ಕರ್ಮಾನುಸಾರ ಅವರು ಒಳಿತನ್ನ ಮಾಡ್ತಾ ಇರ್ತಾರೆ. ಹಾಗೆ ಈ ಒಂದು ಸುದಿನ ಆಗಸ್ಟ್ 10, 11, 12ರಂದು ನಿಮ್ಗೆ ಎಷ್ಟು ಸಾಧ್ಯವೋ ರಾಯರ ದರ್ಶನ ಮಾಡಿ, ರಾಯರ ಜಪವನ್ನ ಮಾಡಿ, ಕೈಲಾದಷ್ಟು ಸಹಾಯ ಮಾಡೋದ್ರ ಮೂಲಕ, ವಿಶೇಷವಾಗಿ ಅನ್ನದಾನವನ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಕರ್ಮವನ್ನ ಕಳೆದುಕೊಂಡು ಒಂದು ಮುಕ್ತಿಯೆಡೆಗೆ ಸಾಗಿ ಅಂತ ಕೇಳ್ಕೊಂತ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.